ನೇರವಾಗಿ ಮನೆಗೆ ಬರ್ಬೋದಿತ್ತಲ್ಲ. ಹಾಗೆ ಸುಮ್ಮನೆ ಕರೆದೆ. ಸುಮ್ನೆ ಕರ್ದ ಇಲ್ಲ ಅಂದ್ರೆ ಅದು ನಮ್ಮಿಬ್ಬರ ಮಧ್ಯದಲ್ಲಿ ಅಂದ್ರೆ ಅಂದ್ರೆ ನಾವಿಬ್ರು ಇಷ್ಟು ಬೇಗ ಕ್ಲೋಸ್ ಆಗ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹಲೋ, ಅದೆಲ್ಲ ಸೀನ್ ಇಲ್ಲಮ್ಮ. ಮತ್ತೆ ನೀನ ಡ್ಯಾನ್ಸಸ್ ನೋಡಿ ನಿಲ್ತಿದ್ದು, ನನ್ನ ತಿರ್ಗಿ ನೋಡ್ತಿದ್ದು. ಅದು ನೀನ್ ಕಪ್ಪಿ ತರ ಆಡ್ತೀಯಲ್ಲ, ಅದು ನೋಡ್ ನಗು ಬಂತು, ಅದಕ್ಕೆ ತಿರ್ಗಿ ನೋಡಿದಷ್ಟೇ. ನಿಂಗೆ ಹುಚ್ಚಿಡ್ದಿರ್ಬೇಕು. ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಗಿ ತಾಯರ್ತ ಕಟ್ಟಿಸ್ಕೊಂತೀನಿ. ಯಾರಿಗ್ ಜ್ವರ ಬರುತ್ತೆ ಅಂತ ನಾನು ನೋಡ್ತಿರ್ತೀನಿ. ಚತ್ತು ಚತ್ತು, ಆಮ ಟೀ ರೆಡಿ ಆಗೈತೆ, ಬಾಮ ಕೊಡು. ಹಾ, ಬಂದೆ. ಏನಪ್ಪಾ, ಚೆನ್ನಾಗಿದ್ಯಾ? ಡ್ಯಾನ್ಸ್ ಕ್ಲಾಸ್ ಎಲ್ಲ ಹೋಗ್ತಾ ಇದ್ಯಾ? ತೋಳೆ ನೀನು ಅಂದ್ರೆ ಬಿಸ್ಕೆಟ್ ತಗೊಳಪ್ಪ. ಹೆಂಗೈತೆ ಕ್ಲಾಸ್ ಎಲ್ಲ? ಚೆನ್ನಾಗಿ ನಡೀತೈತಾ ಸ್ಕೂಲ್ಗೆ? ಹೋಗ್ತಿದ್ದೀನಿ. ಅವಳು ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಾವಳ? ಮಾಡ್ತಾ ಇರ್ತಾಳೆ ಅಂತಿ, ಜಾಸ್ತಿ ಮಾತಾಡ್ತಾಳೆ, ವಟ ಅಂತ ಇರ್ತಾಳೆ. ಚೆನ್ನಾಗಿ ಓದಪ್ಪ. ಸರಿ ಆಂಟಿ, ನಂಗೆ ಡ್ಯಾನ್ಸ್ ಕ್ಲಾಸ್ ಟೈಮ್ ಆಯ್ತು, ಡ್ಯಾನ್ಸ್ ಕ್ಲಾಸ್ ಸಿಗ್ತೀನಿ. ಸರಿಯಪ್ಪ, ಆಯ್ತು. ಹಾ ಸರಿ, ನಾನು ಡ್ಯಾನ್ಸ್ ಕ್ಲಾಸ್ ಸಿಗ್ತೀನಿ, ಬಾಯ್. ಯಾಕೆ ಹಿಂಗ ಅಕ್ಕಿ ತಿಂತ ಇದೀಯಾ? ನಿನ್ ಮದ್ವೆಲ್ ಮಳೆ ಬರ್ಲಿ ಅಂತ ಅಕ್ಕಿ ತಿಂತ ಇದೀಯಾ? ಏ ಮಗ, ತಲೆ ಎತ್ತು ಒಂಚೂರ. ಏನ್ ಯೋಚನೆ ಮಾಡ್ತಾ ಇದೀ? ನಾಳೆಗೆ ಎಕ್ಸಾಮ್ ಅದೇ ನಿನ್ಗೆ. ಹಂಗೇನಿಲ್ಲ ಅಮ್ಮ. ಈ ಶ್ರೀರಾಮಂಗೆ ಕೌಸಲ್ಯ ಇದ್ದಂಗೆ, ಕೃಷ್ಣಂಗೆ ಯಶೋಧ ಇದ್ದಂಗೆ, ಈ ಚತುರ್ವಿಗೆ ನೀನಿದ್ದಾಗ ನಾನೇನಮ್ಮ ಯೋಚನೆ ಮಾಡ್ಲಿ? ನನ್ಗೆ ಎಲ್ಲ ಗೊತ್ತು ಬಿಡೆ. ಏನ್ ಗೊತ್ತಮ್ಮ? ನಿಮ್ ಕ್ಲಾಸ್ಗೆ ನಾನು ಬಂದಿದ್ದೆ. ಏನಂದ್ರಮ್ಮ? ಇನ್ನ ನಿನ್ ಮಗಳ ಫೀಸ್ ಕಟ್ಟಿಲ್ಲ ಅಂದ್ರು. ಅಷ್ಟೇನಾ? ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಏನಾಯ್ತು? ಏನಿಲ್ಲ ಬಿಡು. ಬಟ್ ಟೈಮ್ ಆಗೋಯ್ತೆ ನೋಡಮ್ಮ, ನಾನು ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕು. ನಿನ್ನ ಹತ್ರ ಮಾತಾಡ್ಕೊಂಡು ಟೈಮೇ ನೋಡಿಲ್ಲ. ಸರಿ ಇರು ಒಂದ್ ನಿಮಿಷ. ಈ ತಿಂಗಳು ಮನೆ ಕೆಲಸದವ್ರಿಗೆ ಸಂಬಳ ಲೇಟ್ ಆಗಿ ಕೊಟ್ಟಾರಂತೆ. ನಿಮ್ ಸರ್ಗೊಂಚೂರು ಹೇಳ್ಬಿಡೆ, ಆಯ್ತಾ? ಏನೇ ಮಾಡ್ತಿದ್ಯಾ ಚೇತು? ಅಮ್ಮ, ರೆಡಿ ಆಗ್ತಾ ಇದ್ದೀರಮ್ಮ, ಒಂದ್ ಸ್ವಲ್ಪ ಹೊತ್ತಷ್ಟೇ. ನೀನ್ ಕನ್ನಡಿ ಬಿಡ್ತಿಲ್ವಾ? ಕನ್ನಡಿನೇ ನಿನ್ನ ಬಿಡ್ತಿಲ್ವಾ? ಅಮ್ಮ ಆಯ್ತಿರಮ್ಮ, ಬಂದೆ, ಒಂದ್ 2 ನಿಮಿಷ. ಒಂದ್ ಓವರ್ ಆಯ್ತಲ್ಲ ನೀನ್ ಇಟ್ಕೊಂಡು. ಈಗಿನ ಕಾಲದ ಹುಡುಗಿರು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಪ್ರಪಂಚದಲ್ಲಿ ಏನಾಯ್ತದ ಅಂತಾನೆ ಮರ್ತ್ಬಿಡ್ತೀರಿ. ಏನ್ ಹಿಂಗ್ ರೆಡಿ ಆಗಿದ್ಯಾ? ಅಮ್ಮ, ಅದು ಇವತ್ತು ಡ್ಯಾನ್ಸ್ ಕ್ಲಾಸ್ ಇಲ್ಲ, ಕಾಂಪಿಟೇಷನ್ ಇದೆ. ಆ ಮನೆಯಿಂದಾನೆ ಕರೆಕ್ಟ್ ಆಗಿ ರೆಡಿ ಆಗ್ಬಿಟ್ಟು ಬನ್ನಿ ಅಂದಿದ್ದಾರೆ, ಅದಕ್ಕೆ ನೋಡಿ ಹೋಗ್ತಾ ಇದೀನಿ. ನಮ್ ಓನರ್ ಹೇಳ್ತಾ ಇದ್ರು, ಕೆಲ್ಸ ಮನೇಲಿ ರೋಡಲ್ಲೆಲ್ಲ ಸೊಳ್ಳೆ ಜಾಸ್ತಿ ಆಗಿದೆಯಂತೆ. ಹೆಣ್ಣು ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ ಬರುತ್ತಂತೆ, ಗಂಡು ಸೊಳ್ಳೆ ಕಚ್ಚಿದ್ರೆ ಡೊಂಗಿ ಬರುತ್ತಂತೆ. ಅಮ್ಮ, ಅದು ಡೋಂಗ್ಯೂ ಅಲ್ಲ, ಡೆಂಗ್ಯೂ. ಅಯ್ಯೋ, ಏನೋ ಒಂದು. ರೋಡಲ್ಲಿ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟಿದೆ, ಹೋಗ್ಬಿಟ್ಟು ಹುಷಾರಾಗಿ ಹೋಗು. ಸರಿ ಆಯ್ತಾ? ಈ ಸೊಳ್ಳೆ ಅಂದ್ರೆ ಪೋಲಿ ಹುಡುಗರು ಕಣೆ, ಹುಷಾರು ರೋಡಲ್ಲಿ ಹೋಗ್ಬೇಕಾರೆ. ಅಯ್ಯೋ ಆಯ್ತು ಹೋಗಮ್ಮ, ಬರೀ ತಲೆ ಚಿನ್ನದ. ಈಗಿನ ಕಾಲದ ಮಕ್ಳು ಹೇಳಿದ ಮಾತೆ ಕೇಳಲ್ಲ.